ನಾವು ರಾಜಮೌಳಿ ಅವರ ಸಿನಿಮಾಗಳು ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮಗಧೀರ ಸಿನಿಮಾನ ಒಂದು ದೊಡ್ಡ ಸ್ಕೇಲ್ನಲ್ಲೇ ಮಾಡಿದ್ದಾರೆ, ಅದು ನಮ್ಮೆಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಈಗ ಅನ್ನುವಂತಹ ಸಿನಿಮಾವನ್ನ ಕೂಡ ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡುವಂತೆ ಮಾಡಿದ್ರು. ಯಾಕಂದ್ರೆ ಅದರಲ್ಲಿ ಇಲ್ದೇ ಇರುವಂತಹ ಒಂದು ನೊಣನ ಕ್ರಿಯೇಟ್ ಮಾಡಬೇಕಾಗಿತ್ತು. ಅದಕ್ಕೆ ಸುದೀಪ್ ಅವರು ಕೂಡ ಆ ಇಲ್ದೇ ಇರುವಂತಹ ನೊಣವನ್ನ ಇದೆ ಅನ್ಕೊಂಡು ಆಕ್ಟ್ ಮಾಡಬೇಕಾಗಿತ್ತು. ಆ ಸಿನಿಮಾ ಒಂಥರ ರಾಜಮೌಳಿ ಅವರಿಗೆ ದೊಡ್ಡ ಮಟ್ಟದ ಹೆಸರನ್ನ ಕೂಡ ತಂದ್ಕೊಡ್ತು. ಈ ಸಿನಿಮಾ ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳನ್ನ ಕೂಡ ರಾಜಮೌಳಿಯರ್ ಮಾಡಿದ್ದಾರೆ. ಆದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿದಂತಹ ಸಿನಿಮಾ ಅಂತ ಹೇಳಿದ್ರೆ ಬಾಹುಬಲಿ ಪಾರ್ಟ್ 1 ಹಾಗೆ ಪಾರ್ಟ್ 2. ಈ ಬಾಹುಬಲಿ ಸಿನಿಮಾ ನೋಡಿದಂತಹ ಎಷ್ಟೋ ಜನ ಪ್ರೇಕ್ಷಕರು ಅಬ್ಬಾ ಹೀಗೂ ಕೂಡ ಸಿನಿಮಾ ಮಾಡ್ಬೋದಾ ಅಂತ ಅವರ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಿದಂತಹ ಕ್ಷಣಗಳು ಕೂಡ ಈಗ್ಲೂ ನೆನಪಾಗ್ತಾ ಇರತ್ತೆ. ಇದಾದ್ಮೇಲೆ ಇನ್ನ ಅವರು ಮಾಡಿದಂತಹ ಮೂವಿನೇ RRR. ಅದರಲ್ಲಿ ಜೂನಿಯರ್ NTR ಅವರು ಹಾಗೆ ರಾಮ್ ಚರಣ್ ಅವರು ಇಬ್ರನ್ನು ಹಾಕೊಂಡು ಮಾಡಿರುವಂತಹ ಈ ಸಿನಿಮಾ ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ಸದ್ ಮಾಡ್ತು. ಸೊ RRR ಸಿನಿಮಾನ ಒಂದು ದೊಡ್ಡ ಮಟ್ಟಕ್ಕೆ ಅಂದ್ರೆ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋದ್ರು. ಆದ್ರೆ ಆ ಬಾಹುಬಲಿ ಸಿನಿಮಾನ ಮಾಡಿದಾಗ ಇಡೀ ವಿಶ್ವದ ಗಮನಕ್ಕೆ ತಗೊಬಂದಿದ್ರು. ಆದ್ರೆ ಈಗ ವಾರಣಾಸಿ ಸಿನಿಮಾನ ವಿಶ್ವದಲ್ಲೇ ಒಂದು ಸ್ಥಾನಮಾನ ಸಿಗಬೇಕು ಆ ಸಿನಿಮಾಗೆ ಅಂತ ಹೇಳಿ ಈಗ ಎಲ್ಲಾ ರೀತಿಯಾದಂತಹ ಪ್ರಿಪ್ರೇಷನ್ಸ್ ಅನ್ನ ರಾಜಮೌಳಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಾರಣಾಸಿ ಸಿನಿಮಾದ ಪೋಸ್ಟರು ಮತ್ತೆ ಫಸ್ಟ್ ಮೋಷನ್ ಪೋಸ್ಟರು ಇದೆಲ್ಲಾನು ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯ್ತು. ಆ ಒಂದು ಟ್ರೆಂಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿತ್ತು ಹೇಗಿರ್ಬೋದಪ್ಪ ಅಂತ ಹೇಳಿ. ಬಿಕಾಸ್ ನಾವ್ ಏನು ಮಹೇಶ್ ಬಾಬು ಅವ್ರನ್ನ ಈ ಹಿಂದೆ ನೋಡಿರುವಂತಹ ಸಿನಿಮಾಗಳಲ್ಲಿ ಒಂಥರ ಚಾಕ್ಲೇಟ್ ಬಾಯ್ ಆಗಿ ಹ್ಯಾಂಡ್ಸಮ್ ಹಂಕ್ ಆಗಿ ಒಂದ್ ಸ್ವಲ್ಪ ಸಾಫ್ಟ್ ನೇಚರ್ ಆಗಿ ಅವರೊಂದು ಕಾಮ್ ಕಂಪೋಸ್ಡ್ ಒಂದು ಫೀಲಿಂಗ್ ಕೊಡ್ತಾರಲ್ಲ, ಅದನ್ನ ನಾವ್ ಇಷ್ಟು ದಿನ ಅವರ ಸಿನಿಮಾಗಳಲ್ಲಿ ನೋಡಿದೀವಿ. ಆದ್ರೆ ರಾಜಮೌಳಿ ಅವರ ಸಿನಿಮಾ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಆಕ್ಷನ್ನು ಥ್ರಿಲ್ಲರು ಈ ತರದ್ ಒಂದ್ ಸ್ವಲ್ಪ ಇರುತ್ತಲ್ಲ, ಅಂದ್ರೆ ಆಕ್ಷನ್ ಅಂತೂ ಬೇಜಾನ್ ಇರುತ್ತೆ ಅವ್ರ ಸಿನಿಮಾಗಳನ್ನ ನಾವ್ ಗಮನಿಸೋದಾದ್ರೆ, ಅದು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಾವ್ ಗಮನಿಸೋದಾದ್ರೆ. ಸೊ ಈ ಒಂದು ಆಕ್ಷನ್ ಸಿನಿಮಾದಲ್ಲಿ ಸೀಕ್ವೆನ್ಸ್ಗಳಲ್ಲಿ ಮಹೇಶ್ ಬಾಬು ಅವರು ಹೇಗ್ ಕಾಣಿಸ್ತಾ ಇರ್ಬೋದು ಅನ್ನೋ ಒಂದು ಕುತೂಹಲ. ಅದರ ಜೊತೆಲಿ ಮಹೇಶ್ ಬಾಬು ಅವರು ಪೌರಾಣಿಕ ಪಾತ್ರದಲ್ಲಿ ಹೇಗ್ ಕಾಣಿಸ್ಬೋದಪ್ಪ ಅನ್ನೋದು ಇನ್ನೊಂದು ಕುತೂಹಲ. ಅಂಡ್ ಈ ಸಿನಿಮಾಗೆ ಇಡೀ ಬಾಲಿವುಡ್ ನಲ್ಲೇ ಒಂದು ಹೆಸರನ್ನ ಮಾಡಿಕೊಂಡು ಅವರದ್ದೇ ಆದಂತಹ ಛಾಪನ್ನ ಮೂಡಿಸಿದಂತಹ ನಟಿ ಯಾರಪ್ಪ ಅಂತ ಹೇಳಿದ್ರೆ ಅದು ಪ್ರಿಯಾಂಕಾ ಚೋಪ್ರಾ. ಸೊ ಪ್ರಿಯಾಂಕಾ ಚೋಪ್ರಾ ಅವರು ಕೂಡ ವಾರಣಾಸಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಇನ್ನು ಪೃಥ್ವಿರಾಜ್ ಸುಕುಮಾರನ್ ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ದೊಡ್ಡ ತಾರಾಗಣನೆ ಈ ಸಿನಿಮಾದಲ್ಲಿ ಇದೆ. ಅಂಡ್ ಈ ವಾರಣಾಸಿ ಸಿನಿಮಾ ಹೇಗಿರ್ಬೋದು ಅಂತ ಹೇಳಿ ಒಂದಷ್ಟು AI ವಿಡಿಯೋಸ್ಗಳು ಮತ್ತು ಆಮೇಲೆ ಒಂದಷ್ಟು ಎಡಿಟೆಡ್ ಕ್ಲಿಪ್ಪಿಂಗ್ಸ್ಗಳೆಲ್ಲ ಕೂಡ ವೈರಲ್ ಆಗ್ತಾನೆ ಇತ್ತು. ಸೊ ಜನಕ್ಕೆ ಅಷ್ಟು ಕ್ಯೂರಿಯಾಸಿಟಿ ಇದೆ ಹೇಗೆ ಮಾಡಿರ್ಬೋದಪ್ಪ ರಾಜಮೌಳಿ ಅವರು ಈ ಸಿನಿಮಾವನ್ನ. ಬಿಕಾಸ್ ಈಗ ತಗೋಬಹುದು, ಮಗಧೀರ ತಗೋಬಹುದು, ಅದಾದ್ಮೇಲೆ ಬಾಹುಬಲಿ ತಗೋಬಹುದು, RRR ತಗೋಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳು ಲಿಸ್ಟೇ ಇದೆ. ಎಲ್ಲಾ ಸಿನಿಮಾಗಳು ಕೂಡ ರಾಜಮೌಳಿ ಅವರ ಸಿನಿಮಾಗಳು 99% ಸೂಪರ್ ಡೂಪರ್ ಹಿಟ್ ಆಗತ್ತೆ. ಎಲ್ಲೋ ಒಂದ್ ಕಡೆ ಎಡವಿರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಇಫ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಏನಕ್ಕೆ ಇಷ್ಟೆಲ್ಲ ಹೇಳ್ತಿದೀನಿ ಅಂದ್ರೆ, ವಾರಣಾಸಿ ಸಿನಿಮಾವನ್ನ ಏನಿಲ್ಲ ಅಂತ ಹೇಳಿದ್ರು 50 ಭಾಷೆಗಳು ಹಾಗೆ 120 ದೇಶದಲ್ಲಿ ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ರಾಜಮೌಳಿ ಅವರು. ಅಂದ್ರೆ ಈ ಒಂದು ವಾರಣಾಸಿ ಸಿನಿಮಾ ಏನಿದೆಯಲ್ಲ, ಇದು ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಮಾತ್ರ ಉಳ್ಕೊಳ್ಳೋದಿಲ್ಲ. ಇದು ಒಂದು ಗ್ಲೋಬಲ್ ಲೆವೆಲ್ ನಲ್ಲಿ ಸದ್ದು ಮಾಡೋದಕ್ಕೆ ಈಗಾಗಲೇ ರೆಡಿ ಆಗ್ತದೆ. ಬರೀ ಹಾಲಿವುಡ್ ಅಷ್ಟೇ ಅಲ್ಲ, ಟಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್, ಮಾಲಿವುಡ್ ಇಷ್ಟೇ ಅಲ್ಲ. ಇವರ ಒಂದು ಏಮ್ ಇರುವಂತದ್ದು 50 ಭಾಷೆಗಳಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ. ಸೊ 50 ಭಾಷೆ ಅಂತಂದ್ರೆ ಅದಕ್ಕೆ ಎಷ್ಟು ಜನ ಡಬ್ಬಿಂಗ್ ಆರ್ಟಿಸ್ಟ್ಗಳು ಬೇಕಾಗತ್ತೆ, ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕಾಗತ್ತೆ, ಎಷ್ಟು ದುಡ್ಡು ಹಾಕ್ಬೇಕಾಗತ್ತೆ ಅನ್ನೋದೆಲ್ಲ ನಮ್ಗೆ ಐಡಿಯಾ ಇದ್ದೇ ಇರುತ್ತೆ. ಬಿಕಾಸ್ ಈಗ ಅಂಡ್ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ತುಂಬಾ ಪರ್ಟಿಕ್ಯುಲರ್ ನಾವೆಲ್ಲರೂ ಇಂಟರ್ವ್ಯೂಸ್ಗಳಲ್ಲಿ NTR ಅವರಾಗಿರ್ಬೋದು, ರಾಮ್ ಚರಣ್ ಅವರಾಗಿರ್ಬೋದು, ಅಥವಾ ಪ್ರಭಾಸ್ ಅವರು, ರಾಣಾ ಎಲ್ಲರೂ ಹೇಳಿರೋದು ನಾವು ಕೇಳಿರ್ತೀವಿ. ಅಂದ್ರೆ ಅವರೆಲ್ಲ ಪ್ರೀತಿಯಿಂದ ಜಕ್ಕಣ್ಣ ಅಂತ ಕರೀತಾರೆ ರಾಜಮೌಳಿ ಅವ್ರನ್ನ. ಸೊ ಅವರು ಪ್ರತಿ ಬಾರಿ ಕೂಡ ಒಂದೊಂದು ಸೀನ್ಗೂ ಎಷ್ಟು ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡು ಆ ಒಂದೊಂದು ವಿಚಾರಗಳನ್ನ ಕೂಡ ತಿದ್ದುತ್ತಾ ಇದ್ರು ಅನ್ನೋದನ್ನು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಈಗ ವಾರಣಾಸಿ ಸಿನಿಮಾನ ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡ್ತಿದ್ದಾರೆ ಅಂದಾಗ ಅವ್ರು ಸುಮ್ಮನೆ ಅಂತೂ ಇರೋದಿಲ್ಲ. ಪ್ರತಿಯೊಂದನ್ನು ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡಿ ಹೇಗ್ ಬರ್ಬೋದು, ಏನಾಗ್ಬೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ತುಂಬಾ ಕೇರ್ಫುಲ್ ಆಗಿ ಮಾಡ್ತಿರ್ತಾರೆ ಈ ಸಿನಿಮಾನ ಅಂತ ಅಂತೂ ಹೇಳ್ಬೋದು.
ಇದರ ಜೊತೆಗೆ 50 ಭಾಷೆಗಳಲ್ಲಿ ಈಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿದೆ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, AI ಗೆ ವಾಯ್ಸ್ ಅನ್ನ ಹಾಕ್ಬಿಟ್ಟು ಡಬ್ ಮಾಡಿಸ್ಬಿಡ್ತಾರೆ. ಸೊ ಅದನ್ನ ಮಾಡಬಾರ್ದು ಅಂತ ಹೇಳಿ ರಾಜಮೌಳಿ ಅವರು ಪ್ರತಿ ಒಂದು ಭಾಷೆಗೆ, 50 ಭಾಷೆ ಅವ್ರು ಡಿಸೈಡ್ ಮಾಡ್ಕೊಂಡಿದಾರಲ್ಲ, ಆ ಭಾಷೆಗಳಿಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಗಳನ್ನ ಹುಡುಕ್ತಾ ಇದ್ದಾರೆ. ಅಂದ್ರೆ ವಾಯ್ಸ್ ಟೆಸ್ಟ್ ಗಳನ್ನ ತಗೊಳ್ತಾ ಇದ್ದಾರೆ. ಹಾಗೆ ಎಲ್ಲೂ ಕೂಡ ಅಂದ್ರೆ ಅವ್ರ ಮೇನ್ ಅಜೆಂಡಾ ಇಷ್ಟೇ, ಸಿಂಪಲ್ ಆಯ್ತು ಡಬ್ಬಿಂಗ್ ಮಾಡಿಸ್ತಿದೀವಿ, ಮುಗ್ದೋಗುತ್ತೆ, ಹೋಗ್ಬಿಡೋಣ ಅಲ್ಲ. ಅಲ್ಲಿ ಆಕ್ಟರ್ ಎಮೋಷನ್ ಏನಿತ್ತು, ಆ ಸ್ಕ್ರಿಪ್ಟ್ ಏನಿತ್ತು, ಆ ಡೈಲಾಗ್ ಏನಿತ್ತು, ಅದ್ಯಾವ್ದು ಕೂಡ ಆ ಒಂದು ಸೀನು ಚೂರು ಎಫೆಕ್ಟ್ ಆಗ್ದಂಗೆ ಅದೇ ರೀತಿಯಾಗಿ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಗಿದೆ ಹಾಗೆ ಡಬ್ಬಿಂಗ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗಬೇಕು ಅನ್ನೋದು ಅವರ ಒಂದು ಮೈಂಡ್ ಸೆಟ್ ಆಗಿದೆ. ಅಂದ್ರೆ ಯಾವ್ದೇ ಭಾಷೆಯಲ್ಲಿ ಜನ ನೋಡಿದ್ರು ಕೂಡ ಆಕ್ಟರ್ನ ಎಮೋಷನ್ಸ್ ಚೂರು ಕೂಡ ಬದಲಾಗ್ದಂಗೆ ಆ ಒಂದು ವ್ಯೂವರ್ಸ್ಗೆ ಕನೆಕ್ಟ್ ಆಗಬೇಕು ಅನ್ನೋದು ಅವ್ರ ಉದ್ದೇಶ. ಸೊ ಇದು ತುಂಬಾನೇ ಕಷ್ಟವಾದಂತಹ ಕೆಲಸ ಅಂತಾನೆ ಹೇಳ್ಬೋದು. ಇನ್ನು ವಾರಣಾಸಿ ಸಿನಿಮಾ ಮುಂದಿನ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ರಿಲೀಸ್ ಆಗತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಈಗಾಗಲೇ ರಾಜಮೌಳಿ ಅವರೇನೆ ಈವೆಂಟ್ಸ್ ಗಳಲ್ಲಿ ಹೇಳಿದ್ದಾರೆ. ಸೊ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ, ಹೇಗಿರ್ಬೋದಪ್ಪ ಈ ಒಂದು ಸಿನಿಮಾ. ಇನ್ನ 120 ದೇಶ, 50 ಭಾಷೆಗಳು ಅಂತಂದ್ರೆ ಎಷ್ಟು ಬಿಗ್ ಸ್ಕೇಲ್ನ ಮೂವಿ ಇದಾಗಿದೆ ಅನ್ನೋದು ನಾವೆಲ್ಲ ಇಮ್ಯಾಜಿನ್ ಕೂಡ ಮಾಡ್ಕೋಬಹುದಾದಂತಹ ವಿಚಾರನೆ. AI ನ ಕೂಡ ಎಲ್ಲೂ ಬಳಸದೆ ಪ್ರಾಪರ್ ಆರ್ಟಿಸ್ಟ್ ಗಳನ್ನ ಹುಡುಕೊಂಡು ಡಬ್ಬಿಂಗ್ ಅನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಹೇಗಿರುತ್ತೆ, ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಸಿನಿಮಾ ತಂಡಾನೇ ಅಪ್ಡೇಟ್ ನ ನೀಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.